ನಮಸ್ಕಾರ. ಮೊದಲು ಫೋಟೋ ತೋರಿಸಿದಲ್ಲ ನೀವು, ಗರ್ಭಕೋಶ ಈ ಆಕಳಿಗೆ ಹೊರಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ಡೈರಿ ಡಾಕ್ಟರ್ನ ಚಿಕಿತ್ಸೆಗೆ ಕರೆದಿದ್ರು. ಡೈರಿ ಡಾಕ್ಟರ್ ಈ ಹಸುವಿಗೆ ಚಿಕಿತ್ಸೆ ಎಲ್ಲ ನೀಡಿ ನಂತರ ಇವರು ಒಂದು ಹೊಸ ವಿಧಾನನ ಈ ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾವ ಥರ ವಿಧಾನ ಅಂತ ನಾನು ನಿಮ್ಗೆ ತಿಳಿಸ್ತೀನಿ, ನಿಮಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಡೈರಿ ಡಾಕ್ಟರ್ ಹೇಳಿರೋಂಥ ವಿಧಾನ. ಈಗ ಮೊದಲು ಈ ಥರ ಒಂದು ಗಂಟು ಹಾಕ್ಬಿಟ್ಟು ಮೊದಲು ಇಲ್ಲಿಗೆ ಒಂದು ಗಂಟು ಹಾಕಿ, ಆ ನಂತರ ಇಲ್ಲಿ ಒಂದು ಗಂಟು ಹಾಕಿ, ಇಲ್ಲಿಂದ ಹೀಗೆ ಬಂದು ಇಲ್ಲಿ ಕೆಳಗಡೆ ಒಂದು ಗಂಟು ಹಾಕ್ಬಿಟ್ಟು ಆ ನಂತರದ ಇಲ್ಲೊಂದು ಗಂಟು ಹಾಕಿ, ಇದು ಬ್ಯಾನಿ ಕೊಟ್ಟರು ಕೂಡ ನೋವು ಕೊಟ್ಟರು ಕೂಡ ಇದು ಗರ್ಭಕೋಶ ಈ ಥರ ಬರಲ್ಲ, ಬಿಗಿ ಆಗುತ್ತೆ. ಇಲ್ಲ ಒಂದು ಸೈಡಿಗೆ ಇಲ್ಲಿ ಒಳಗಡೆ ಏನಾದರೂ ಕೊಟ್ಟರು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ ನಂತರ ಒಂದು ಹಗ್ಗ ಆ ಸೈಡ್ ಈ ಥರ ಹಿಂಗೆ ಬರಬೇಕು, ಒಂದು ಹಗ್ಗ ಈ ಥರ ಹಿಂಗೆ ಬಂದು ಇಲ್ಲಿ ಒಂದು ಗಂಟು ಹಾಕಿ ಕಟ್ಟಿ, ಆನಂತರ ಇದು ಆ ಕಡೆ ಈ ಕಡೆ ಅಲ್ಲಾಡ್ಲಂಗೆ ಇಷ್ಟು ಬಿಗಿ ಮಾಡಿಬಿಟ್ರೆ ಟೈಟ್ ಆಗುತ್ತೆ. ಇದು ಎಷ್ಟು ಬ್ಯಾನಿ ಕೊಟ್ಟರು ಗರ್ಭಕೋಶ ಮತ್ತೆ ಹೊರ ಬರಲ್ಲ. ಆಮೇಲೆ ಅದು ಯಾವುದೇ ರೀತಿಯಿಂದ ಮಲಗೋಕ್ಕೂ ತೊಂದರೆ ಆಗಲ್ಲ ಮತ್ತು ಹೇಳೋದಕ್ಕೂ ತೊಂದರೆ ಆಗಲ್ಲ. ತೋರಿಸಿದ್ರಲ್ಲ, ಈ ವಿಧಾನ ಯಾವ ಥರ ಕಟ್ಟಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ಥರ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಕ್ಯಾಮ್ರಾಮನ್ ಅರುಣ್ ಜೊತೆ ಸುನಿಲ್ ಕೋಡಿಹಳ್ಳಿ, ಪ್ರಸ್ತುತ ಶೋ ಎಲಿವಾಡ.